ಜನಸಂಘದ ಸಂಸ್ಥಾಪಕನ ತವರಲ್ಲಿ ಕೇಸರಿ ಸಾಮ್ರಾಜ್ಯ. ಪಶ್ಚಿಮ ಬಂಗಾಳದಲ್ಲಿ ಶುರುವಾಯಿತು ಕೇಸರಿ ಯುಗ. ಕಡೆಗೂ ನನಸಾಯಿತು ಅಟಲ್ ಬಿಹಾರಿ ವಾಜಪೇಯಿ ಕನಸು. ಜನಸಂಘದ ಸಂಸ್ಥಾಪಕ ಪಶ್ಚಿಮ ಬಂಗಾಳದಲ್ಲಿ ಶುರುವಾಯಿತು ಕೇಸರಿ ಯುಗ. ಕಡೆಗೂ ನನಸಾಯಿತು ಅಟಲ್ ಬಿಹಾರಿ ವಾಜಪೇಯಿ ಕನಸು. ಬಂಗಾಳದಲ್ಲಿ ಅರಳಿದ ಕಮಲ ಕೇಸರಿ ಪಡೆಗೆ ಸಂಭ್ರಮೋಲ್ಲಾಸ. ಇದೀಗ ಬಂಗಾಳದಲ್ಲಿ ಯಾರಾಗಲಿದ್ದಾರೆ? ಬಿಜೆಪಿಯ ಮೊದಲ ಸಿಎಂ. ದೀದಿನಾಳಲ್ಲಿ ಸರ್ಕಾರ ರಚಿಸಲು ಮೋದಿ ಶಾ ರಣತಂತ್ರ. ಇಂದು ದೆಹಲಿಗೆ ಬಂಗಾಳದ ಜೈಂಟ್ ಕಿಲ್ಲರ್ ಸುವೇಂದು ಅಧಿಕಾರಿ. ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿಯ 5 ನಾಯಕರು. ರೇಸಲ್ಲಿ ಎಲ್ಲರಿಗಿಂತ ಮುಂದೆ ಇರೋದು ಸುವೇಂದು ಅಧಿಕಾರಿ. 2ನೇ ಸ್ಥಾನದಲ್ಲಿ ಬಿಜೆಪಿ ಮಹಿಳಾ ಮುಖ್ಯಸ್ಥೆ ಅಗ್ನಿಮಿತ್ರಾ ಪೌಲ್. ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಸಹ ರೇಸಲ್ಲಿ. ರೂಪಾ ಗಂಗೂಲಿ ಮತ್ತು ದಿಲೀಪ್ ಘೋಷ್ ಹೆಸರು ಸಹ ಮುನ್ನೆಲೆಗಿದೆ. ಈ 5 ಪೈಕಿ ಯಾರಾಗ್ತಾರೆ ಬಂಗಾಳದ ಮೊದಲ ಬಿಜೆಪಿ ಸಿಎಂ? ಹೈಕಮಾಂಡ್ ಯಾರಿಗೆ ಮಣೆ ಹಾಕುತ್ತೆ ಅನ್ನೋದೇ ಕುತೂಹಲ. ಈಗಾಗಲೇ ಪಶ್ಚಿಮ ಬಂಗಾಳದಲ್ಲಿ ಕೇಸರಿ ಯುಗ ಶುರುವಾಗಿದೆ. ವಿಜಯದ ಪತಾಕೆ ಅಲ್ಲೂ ಕೂಡ ಬಿಜೆಪಿ ಹಾರಿಸಿದೆ. ಬಟ್ ಯಾರು ಮೊದಲ ಬಾರಿಗೆ ಪಶ್ಚಿಮ ಬಂಗಾಳಕ್ಕೆ ಸಿಎಂ ಆಗ್ತಾರೆ? ಇದು ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮೋದಿ ಶಾ ರಣತಂತ್ರ ವರ್ಕೌಟ್ ಆಯಿತು. ಪಕ್ಷ ಅಧಿಕಾರಕ್ಕೆ ಬಂತು. 205 ಸ್ಥಾನಗಳನ್ನು ಪಡೆದುಕೊಂಡು 200 ಕ್ರಾಸ್ ಆಗಿ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಗೆಲುವನ್ನು ಸಾಧಿಸಿತು. ಈಗ ಸದ್ಯಕ್ಕಿರುವಂತಹ ಪ್ರಶ್ನೆ, ಸಿಎಂ ಯಾರು? ಸ್ಥಾನ ಯಾರಿಗೆ? ಯಾಕಂದ್ರೆ ಹಲವಾರು ಹೆಸರುಗಳು ಇದೀಗ ಮುನ್ನೆಲೆಗೆ ಇದ್ದಾವೆ. ಸುವೇಂದು ಅಧಿಕಾರಿ, ಬಿಜೆಪಿ ಮಹಿಳಾ ಮುಖ್ಯಸ್ಥೆ ಅಗ್ನಿಮಿತ್ರಾ ಪೌಲ್, ನೂತನ ಬಿಜೆಪಿ ರಾಜ್ಯಾಧ್ಯಕ್ಷ ಸಮೀಕ್ ಭಟ್ಟಾಚಾರ್ಯ ಸಹ ರೇಸಲ್ಲಿ. ರೂಪಾ ಗಂಗೂಲಿ, ದಿಲೀಪ್ ಘೋಷ್ ಹೆಸರು ಸಹ ಮುನ್ನೆಲೆಗಿದೆ. ಈ 5 ಪೈಕಿ ಬಂಗಾಳದ ಮೊದಲ ಬಿಜೆಪಿ ಯಾರಾಗ್ತಾರೆ ಅನ್ನೋದೇ ಪ್ರಶ್ನೆ. ಎಸ್, ಮೊದಲಿಗೆ ಪಶ್ಚಿಮ ಬಂಗಾಳ ನೋಡೋದಾದ್ರೆ ಮಮತಾ ಬ್ಯಾನರ್ಜಿ ಅವರನ್ನ ಭವಾನಿಪುರದಲ್ಲಿ ಸೋಲಿಸಿದ ಸುವೇಂದು ಅಧಿಕಾರಿ ಪ್ರಮುಖ ಮುಖವಾಗಿ ಕಾಣಿಸ್ತಾ ಇದ್ದಾರೆ. ಆದ್ರೆ ನಿರ್ಧಾರ ಮಾತ್ರ ಸುಲಭವಿಲ್ಲ. ಇದುವರೆಗೆ ಬಂಗಾಳದಲ್ಲಿ ಬಿಜೆಪಿ ಸಾಮೂಹಿಕ ನಾಯಕತ್ವ ಮಾದರಿಯನ್ನ ಬಳಸಿಕೊಂಡಿತ್ತು. ಈಗ ಬಂಗಾಳದ ಸಂಸ್ಕೃತಿ, ಭಾಷೆ, ಬೌದ್ಧಿಕ ವಲಯಗಳೊಂದಿಗೆ ಹೊಂದಿಕೊಳ್ಳುವ ಜೊತೆಗೆ ಪಕ್ಷದ ವಿಕಸಿತ ಭಾರತ ರಾಷ್ಟ್ರೀಯತಾವಾದಿ ದೃಷ್ಟಿಕೋನವನ್ನು ಜನರಿಗೆ ತಲುಪಿಸೋದು ಒಬ್ಬ ಮುಖ ಅಗತ್ಯವಾಗಿ ಬೇಕಾಗಿದೆ. ಹಾಗಾಗಿ ಪಕ್ಷದ ಒಳಗೆ 2 ಮಾರ್ಗಗಳ ಬಗ್ಗೆ ಚರ್ಚೆ ಇದೆ. ಬೂತ ಮಟ್ಟದಲ್ಲಿ ಶ್ರಮಿಸಿದ ಸಂಘಟನಾ ನಾಯಕರಿಗೆ ಬಹುಮಾನ ನೀಡಬೇಕು ಅಥವಾ ರಾಜ್ಯದ ಸಾಂಸ್ಕೃತಿಕ ಬೌದ್ಧಿಕ ವರ್ಗದೊಂದಿಗೆ ಸೇತುವೆ ನಿರ್ಮಿಸುವಂತಹ ಖ್ಯಾತಿಯ ವ್ಯಕ್ತಿಯನ್ನ ಮುಂದೆ ತರೋದು. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಮಾದರಿಯ ನಿರ್ಣಾಯಕ ಆಡಳಿತ ಮತ್ತು ಭರ್ಜರಿ ಪ್ರಚಾರ ಯಶಸ್ವಿಯಾಗಿದೆ. ಅದೇ ರೀತಿಯ ನಾಯಕರನ್ನ ಬಂಗಾಳದಲ್ಲಿ ತರಬೇಕೆಂಬ ಒತ್ತಡವೂ ಕೂಡ ಬಿಜೆಪಿಯೊಳಗೆ ಇದೆ. ಆದರೆ ಬಂಗಾಳದಲ್ಲಿ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಹೈಕಮಾಂಡ್? ಮೋದಿ ಯಾವ ತಂತ್ರಗಾರಿಕೆಯನ್ನು ರೂಪಿಸ್ಕೊಳ್ತಾ ಇದ್ದಾರೆ? ಸುವೇಂದು ಅಧಿಕಾರಿ ಭವಾನಿಪುರದಲ್ಲಿ ನೋಡಿ, ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರ, ಅವ್ರದ್ದೇ ಆದಂಥ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಇದೀಗ ಸುವೇಂದು ಅಧಿಕಾರಿ ಮುನ್ನೆಲೆಗೆ ಬಂದಿದ್ದಾರೆ, ಗೆಲುವನ್ನು ಸಾಧಿಸಿದ್ದಾರೆ. ಇಲ್ಲಿ ಒಂದು ವೇಳೆ ಸುವೇಂದು ಅಧಿಕಾರಿಯನ್ನ ಗಮನದಲ್ಲಿ ಇಟ್ಕೊಂಡ್ರೆ ಸದ್ಯಕ್ಕೆ ಪಶ್ಚಿಮ ಬಂಗಾಳದ ಪರಿಸ್ಥಿತಿ ಹೇಗಿತ್ತು, ಇನ್ನು ಮುಂದೆ ಬದಲಾಗಬೇಕು ಅಂತ ಅಂದ್ರೆ ಸ್ಥಳೀಯವಾಗಿ ಏನು ಬದಲಾಗಬೇಕಾಗುತ್ತೆ? ಹಿಂಸಾಚಾರ ಅನ್ನೋದು ಇದೆ ಪಶ್ಚಿಮ ಬಂಗಾಳದಲ್ಲಿ. ಜನ ರೋಸಿ ಹೋಗಿದ್ದಾರೆ. ಬಟ್ ಈ ಬಾರಿ ಬಿಜೆಪಿಯ ಕೈ ಹಿಡಿದಿದೆ ಅಲ್ಲಿಯ ಜನ. ಆ ಜನಗಳ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ಆ ಮಟ್ಟದ ಅಧಿಕಾರವನ್ನು ನಡೆಸೋದಕ್ಕೆ ಯಾರಿಗೆ ಸಾಧ್ಯ? ಇನ್ನು ಮತ್ತೊಂದು ಅಂತ ಅಂದರೆ ಅಗ್ನಿಮಿತ್ರಾ ಪೌಲ್, ಮಹಿಳಾ ಮುಖ್ಯಸ್ಥೆ. ಯಾಕೆ ಅಗ್ನಿಮಿತ್ರಾ ಪೌಲ್ ಹೆಸರು ಅಂತ ಇಲ್ಲಿ ತೆಗೆದುಕೊಳ್ಬೇಕು ಅಂತ ಅಂದರೆ, ಒಂದು ಕಡೆ ಈಗಾಗಲೇ ರೂಪಾ ಗಂಗೂಲಿ ಇದ್ದಾರೆ, ಅಗ್ನಿಮಿತ್ರಾ ಪೌಲ್ ಇದ್ದಾರೆ. ಏನೋ ಒಂದು ಮಮತಾ ಬ್ಯಾನರ್ಜಿ ಅವರ ಒಂದು ಹವಾ ಇತ್ತಲ್ವಾ, ಸೊ ಮಹಿಳೆ ಅನ್ನುವಂಥ ಕಾರಣಕ್ಕೆ ಒಪ್ಕೊಂಡಿದ್ರಲ್ವಾ, ಆ ಒಂದನ್ನೇ ಮುಂದುವರಿಸ್ಕೊಂಡು ಹೋಗುವಂಥ ಚಾನ್ಸಸ್ಸಿಂದಾಗಿ
BJP ಏನಾದರೂ ಮಹಿಳೆಯರಿಗೆ ಮನೆ ಹಾಕುತ್ತಾ ಅಂತ. ರೂಪಾ ಗಂಗೂಲಿ ಇದ್ದಾರೆ, ಅಗ್ನಿಮಿತ್ರಾ ಪೌಲ್ ಇದ್ದಾರೆ, ಅವರಿಗೆ ಮನೆ ಹಾಕುವಂಥ ಚಾನ್ಸಸ್ ಏನಾದರೂ ಇದೆಯಾ? ಇನ್ನು ಸಮೀಕ್ ಭಟ್ಟಾಚಾರ್ಯ, ದಿಲೀಪ್ ಘೋಷ್, ಈಗಾಗಲೇ ಸುವೇಂದು, ರೂಪಾ ಗಂಗೂಲಿ, ಅಗ್ನಿಮಿತ್ರಾ ಪೌಲ್ ಈ ವಿಚಾರದಲ್ಲಿ ನಾವು ಈ ಒಂದು ತ್ರಿಕೋನದಲ್ಲಿ ನಾವು ಗಮನಿಸಿ ನೋಡಿದಾಗ ಈಗ ಇರುವಂಥದ್ದು ಎಲ್ಲರೂ ಕೂಡ ಈ 5 ಜನರು ಕೂಡ ಆಕಾಂಕ್ಷಿಗಳೇ. ಬಟ್ ಇಲ್ಲಿ ಸುವೇಂದು ಅಧಿಕಾರಿ, ಮಮತಾ ಬ್ಯಾನರ್ಜಿ ಅವರ ಕ್ಷೇತ್ರದಲ್ಲೇ ಅಲ್ಲಿ ಗೆಲುವನ್ನು ಸಾಧಿಸ್ಕೊಂಡು ಬಂದಂಥವ್ರು. ಅಗ್ನಿಮಿತ್ರಾ ಪೌಲ್, ರೂಪಾ ಗಂಗೂಲಿ ಯಾಕೆ ಅಂತ ಅಂದರೆ ಮಹಿಳೆಯರ ಒಂದು ವರ್ಚಸ್ಸಲ್ಲಿ ವರ್ಕೌಟ್ ಆಗ್ಬೋದಾ ಅನ್ನುವಂಥ ಕಾರಣಕ್ಕಾಗಿ. ಯಾಕಂದರೆ ಈಗಾಗಲೇ ಮಮತಾ ಬ್ಯಾನರ್ಜಿಯನ್ನು ಅಲ್ಲಿರುವಂಥ ಮಹಿಳೆಯರು ಎಷ್ಟು ಒಪ್ಕೊಂಡಿದ್ರು. 3 ಬಾರಿ CM ಆಗಿ 3 ಬಾರಿಯಲ್ಲಿ CM ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ. ಮಹಿಳೆಯರನ್ನು ಸೆಳೆಯೋದ್ರಲ್ಲಿ, ಯಾಕಂದರೆ ಈಗಾಗಲೇ BJPಗೆ ಬಂದಂಥ ಮತಗಳನ್ನು ನಾವು ಗಮನಿಸಿ ನೋಡಿದಾಗ ಹಿಂದೂ ಓಟಲ್ಲಿ ಡಿವೈಡ್ ಆಗಿಲ್ಲ. ಡಿವೈಡ್ ಆಗಿರುವಂಥದ್ದು ಕೊಂಚ ಮಟ್ಟಿಗೆ ಅಲ್ಪಸಂಖ್ಯಾತರ ಓಟ್ಗಳು ಅಲ್ಲಿ ಡಿವೈಡ್ ಆಗಿದೆ. ನಂಬಿ BJPಗೆ ಒಂದಿಷ್ಟು ಮತವನ್ನು ಹಾಕಿರುವಂಥದ್ದು ಕೂಡ ಉಂಟು. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು CM ಆಯ್ಕೆಯನ್ನು ಮಾಡಬೇಕಾಗುತ್ತೆ.